ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಭರ್ಜರಿ ಪ್ರಚಾರವನ್ನು ಮಾಡಿದ್ರು. ಜೊತೆಗೆ ನಿಮಗೆ ಏನು KJ ಜಾರ್ಜ್ ಅವರಾಗಿರ್ಬೋದು, ಜೊತೆಗೆ ಭೈರತಿ ಸುರೇಶ್ ಅವರಾಗಿ ಸಾಥ್ ಕೊಟ್ಟರು. ಅಂದರೆ ಒಂದು ರೀತಿ ಜನರು ಎಲ್ಲರೂ ತುಂಬಾ ಗ್ಯಾರಂಟಿಗಳ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಸಂಭ್ರಮ ವ್ಯಕ್ತಪಡಿಸಿದ್ರು. ಹೌದು, ನಮಗೆ ಯುಟಿಲೈಸ್ ಆಗಿದೆ ಎಲ್ಲ ಗ್ಯಾರಂಟಿಗಳು ಸಹ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತೀರಿ, ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರಿ ಇವತ್ತು? ಎಲ್ಲ ಕಡೆ ಮಾರ್ಥಹಳ್ಳಿಯಲ್ಲಿ ಪ್ರಚಾರ ಮಾಡಿದ್ದೀವಿ, ಜನರಿಗೆ ಹೋಗಿದ್ದೀವಿ. ಜನರಿನಲ್ಲಿ ಅದು ಉತ್ಸಾಹ ಇದೆ, ಗ್ಯಾರಂಟಿ ಅವ್ರಿಗೆ ತಲುಪಿಸಿದ್ದೀವಿ. ಸೊ ಜನರಿನಲ್ಲಿ ನಮ್ಮ ಸರ್ಕಾರ ಬಗ್ಗೆ ಒಂದು ಭರವಸೆ ಇದೆ. ಅದಕ್ಕೆ ನನಗೆ ಖಂಡಿತ ವಿಶ್ವಾಸ ಇದೆ, ನಮ್ಮ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರಂತ. ನಿಮ್ಮ ಅಜೆಂಡಾ ಏನು ಅಂತ? ನನ್ನ ಎಜೆಂಡಾ ಬೆಂಗಳೂರು ಅಭಿವೃದ್ಧಿ, ಕರ್ನಾಟಕ ಅಭಿವೃದ್ಧಿ, ಮತ್ತು ಕರ್ನಾಟಕದಕ್ಕೆ ಏನು ಟ್ಯಾಕ್ಸಸ್ ಬರಬೇಕು, ಏನು ಶೇರ್ ಬರಬೇಕು, ಅದಕ್ಕೆ ನಾವು ಹೋರಾಟ ಮಾಡಬೇಕು. ಪಾರ್ಲಿಮೆಂಟ್ ಒಳಗಡೆನೂ ಮಾತಾಡಬೇಕು, ಪಾರ್ಲಿಮೆಂಟ್ ಆಚೆನೂ ಹೋರಾಟ ಮಾಡಬೇಕು. ಯಾಕಂದರೆ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದ ನಂದು. ಆ್ಯಂಡ್ ಜನರಿಗೆ ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಕಮ್ಯುನಿಟೀಸ್ ಕೊಡಬೇಕು. ಅದೇ ನನ್ನ ಉದ್ದೇಶ. ಸರ್, ಬೆಂಗಳೂರು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಮತ್ತು BJP ಜಿದ್ದಾಜಿದ್ದಿ ಜೋರಾಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ನಾವು ಕೇಳ್ತಾ ಇರೋದು ನಮಗೆ ಜನ ಏನು ಹೇಳಿದ್ದೀವಿ ಅದು ಮಾಡಿದ್ದೀವಿ. ನಮ್ಮ ಗ್ಯಾರಂಟಿ 10 ತಿಂಗಳಿನಲ್ಲಿ ಗ್ಯಾರಂಟಿ ಹೇಳಿದ್ವಿ, ಅದು ಮಾಡಿದ್ದೀವಿ. ನಮ್ಮದು ಪರ್ಫಾರ್ಮಿಂಗ್ ಗೌರ್ಮೆಂಟ್, ವಾದ ಮಾಡಿದ್ರೆ ನಿಭಾಯಿಸ್ತೀವಿ. BJP ಆ ಥರ ಇಲ್ಲ. ನೀವು ನೋಡಿ ಎಷ್ಟು ವಾದ ನಿಭಾಯಿಸಿದ್ದಾರೆ BJP ಅವರು. ಜೊತೆಗೆ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ಇಲ್ಲಿ ಜನರು ಮುಂದಿಡ್ತಾ ಇದ್ದೀರಾ ತಾವು ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇದೆ, ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್, ಸಬರ್ಬನ್ ರೈಲ್ವೆ ಇರಲಿ, ಸ್ಲೋ ಮೆಟ್ರೋ ಕನ್ಸ್ಟ್ರಕ್ಷನ್ ಇರಲಿ, ಮತ್ತು ಟ್ರಾಫಿಕ್ ಇಶ್ಯೂ ಇರಲಿ, ರೋಡ್ಸ್ ಇರಲಿ, ಮತ್ತು ವೆರಿ ಇಂಪಾರ್ಟೆಂಟು ಲೇಕ್ ಡೆವಲಪ್ಮೆಂಟ್, ಪಾರ್ಕ್ಸು, ಗ್ರೀನ್ ಕವರು, ಅದೆಲ್ಲ ಸಮಸ್ಯೆ ನಾವು ಅದಕ್ಕೆ ಇದೆಲ್ಲ ಸಾಲ್ವ್ ಮಾಡೋಕ್ಕೆ ನಮ್ಮ ಸ್ಟೇಟ್ ಹಣ ಇದು ಶೇರ್ ಕೊಡ್ತಾ ಇದ್ದೀವಿ. ನಮಗೆ ಸೆಂಟ್ರಿಂದ ಏನು ದುಡ್ಡು ಬರ್ತಾ ಇಲ್ಲ. ಔಟರ್ ರಿಂಗ್ ರೋಡ್ 3000 ರೂಪೀಸ್ ಅಂತಾರೆ, ಎಲ್ಲಿ ಬಂದಿದೆ? 3000 crores ಬಂದಿಲ್ಲ. ಲೇಕ್ ಡೆವಲಪ್ಮೆಂಟ್ 3000 crores ಬಂದಿಲ್ಲ. ನಾನು ಅದಕ್ಕೆ ಹೋರಾಟ ಮಾಡಿ ನಮ್ಮ ಕರ್ನಾಟಕ ಹಿತದಲ್ಲಿ ಏನಿದೆ, ಬೆಂಗಳೂರು ಹಿತದಲ್ಲಿ ಏನಿದೆ ಅದು ಮಾಡೇ ಮಾಡ್ತೀನಿ. ರ್ಯಾಲಿ ಮಾಡ್ತಾ ಇದ್ದೀರಾ, ಜೊತೆಗೆ ಮನೆಗೂ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದೀರಾ. ಜನ ನಿಮ್ಮ ಮುಂದೆ ಏನೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ? ಜನರು ನೀರು ಸಮಸ್ಯೆ ಬಗ್ಗೆ ಹೇಳ್ತಾರೆ, ಟ್ರಾಫಿಕ್ ಸಮಸ್ಯೆ ಹೇಳ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಇಟ್ಕೊಂಡು ಮುನ್ನಡೀತಾ ಇದ್ದೀರಾ. ಅಲ್ಲಿ BJP ಅವರು ಹೇಳೋದೇನು ಅಂತಂದ್ರೆ ಮೋದಿನೇ ನಮ್ಮ ಗ್ಯಾರಂಟಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಅವ್ರು ಹೇಳ್ಬೋದು, ಅವ್ರು MP ಅವರು ಯಾರು MP ರಿಪೋರ್ಟ್ ಕಾರ್ಡ್ ಏನು, ನಾನು MP ಆಗಿದ್ದಿದ್ರೆ 5 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅದು ಹೇಳ್ತಾ ಇದ್ದೆ ಜನರಿಗೆ. ನಾನು ಹೇಳಬೇಕು 1 2 3 4 5 ಮಾಡಿದ್ದೀನಿ ಈ ಥರ ಪ್ರಾಜೆಕ್ಟ್ಸ್ ಅಂತ. ಆ ಭರವಸೆ ಇರಬೇಕು ಅವ್ರಿಗೆ. 15 ವರ್ಷದಿಂದ 10 ಇಯರ್ಸಿಂದ ಮೋದಿ ಅಂತ ಹೇಳ್ತಾರೆ. ನಾನು ಹೇಳೋದು ಪರ್ಫಾರ್ಮೆನ್ಸ್. ನನ್ನ ಎಜೆಂಡಾ ಸಿಂಪಲ್, ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಸೊ ನನಗೆ ಬೇರೆ ಏನು ಎಜೆಂಡಾ ಇಲ್ಲ. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಾತಾಡೋಣ ಅಷ್ಟೇ ಇರೋದು. ನಾನು ವರ್ತೂರ್ ಹತ್ರ ಕೊಡ್ತೀವಿ, ವರ್ತೂರ್. ನೋಡಿದ್ರಲ್ಲ, ಇದಿಷ್ಟು ಮನ್ಸೂರ್ ಅಲಿ ಖಾನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.